ನರೇಗಾ ಯೋಜನೆ ಅಡಿಯಲ್ಲಿ ಮತ್ತು ಗ್ರಾಮ ಪಂಚಾಯತಿಯ 15ನೇ ಹಣಕಾಸು ಯೋಜನೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಪ್ರಪ್ರಥಮವಾದ ಒಂದು ಕಟ್ಟಡ ನಿರ್ಮಾಣವಾಗಿದೆ. ನೀವು ಕೂಡ ಅತ್ಯುತ್ತಮ ಶಾಸಕರು. ನಿಮ್ಮ ತಾಲೂಕಿನಲ್ಲಿ ಇಂತಹ ಒಬ್ಬ ಅಭಿವೃದ್ಧಿ ಅಧಿಕಾರಿ ಮತ್ತು ಎಲ್ಲ ಆಡಳಿತ ವರ್ಗ ಜೊತೆಗೂಡಿಸಿ ಇಂಥ ಕಟ್ಟಡ ಕಟ್ಟೋರು ಏನು ಹೇಳಕ್ಕೆ ಬಯಸ್ತೀರಾ? ತಾವರೆಕೆರೆ ಗ್ರಾಮ ಪಂಚಾಯಿತಿ ಉದ್ಘಾಟನೆ ಆಗಿರ್ತಕ್ಕಂಥ ಇವತ್ತು ಭವ್ಯವಾಗಿರ್ತಕ್ಕಂಥ ಕಾರ್ಯಾಲಯ ಮತ್ತು ಇತರೆ ಕಟ್ಟಡಗಳು ಬಹುಶಃ ಇದು ಅತ್ಯಂತ ವಿಶೇಷ ಮತ್ತು ಅಪರೂಪ. ಈ ರೀತಿಯಾದಂಥ ಕಟ್ಟಡಗಳನ್ನು ಆಸ್ತಿಗಳನ್ನ ಸೃಜಿಸಿರ್ತಕ್ಕಂಥದ್ದಕ್ಕೆ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಮತ್ತು PDO, EO ಮತ್ತು CEO ಎಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಅಂದರೆ ಈ ಕಟ್ಟಡ ಯಾವ ರೀತಿಯಾಗಿ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ಯೋಜನೆಗಳನ್ನ ಮಾಡಿರ್ತಕ್ಕಂಥದ್ದನ್ನು ನಾನು ನಿಜವಾಗ್ಲೂ ಕೂಡ ಮೆಚ್ಚುತ್ತೇನೆ. ಬಹುಶಃ ಇಷ್ಟು ಸುಂದರವಾಗಿ ಬಂದಿರತಕ್ಕಂಥ ಕಟ್ಟಡ ಕರ್ನಾಟಕದಲ್ಲಿ ಇದೆ ಮೊದಲು ಅಂತೇಳಿ ಅಂತ ಹಾಗಾಗಿ ಅದರ ಜೊತೆಗೆ ಎಲ್ಲೋ ಒಂದು ಕಡೆಗೆ ಇದು ಎಲ್ಲ ಪಂಚಾಯಿತಿಗಳು ಕೂಡ ಪರಿಪಾಠ ಆಗಬೇಕು. ಇವತ್ತು ತಮ್ಮಲ್ಲಿರ್ತಕ್ಕಂಥ ಗ್ರ್ಯಾಂಟ್ಸನ್ನು ಉಪಯೋಗಿಸ್ಕೊಂಡು ಮೂಲಭೂತ ಸೌಕರ್ಯಗಳನ್ನು ಶಾಶ್ವತವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡುವಂಥ ರೀತಿಯಲ್ಲಿ ಎಲ್ಲರೂ ಕೂಡ ಮುಂದಾದಾಗ ಮಾತ್ರ ಇಂಥ ಆಸ್ತಿಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ಕೂಡ ಮೆಚ್ಚುಗೆ ಆಗ್ತಾಯಿದೆ. ಇವತ್ತು ನೋಡೋದಕ್ಕೆ ಒಂದು ಸಂತೋಷ ಆಗ್ತದೆ. ಸರ್, ಇವತ್ತು ಅನೇಕ ತಾಲೂಕ್ ಪಂಚಾಯತಿಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿಲ್ಲ. ಇವರು ಒಂದು ಮುಂದೆ ದೂರದೃಷ್ಟಿಕೋನ ಇಟ್ಕೊಂಡು ವಿಡಿಯೋ ಕಾನ್ಫರೆನ್ಸಲ್ಲಿ ಕೂಡ ಇವತ್ತು ವರ್ಚುವಲ್ ಸಭೆಗಳಿಗೆ ಮಾಡಿದ್ದಾರೆ. ಅದು ಎಷ್ಟು ಮಹತ್ವ ತಂದುಕೊಡ್ತದೆ ಮುಂದಿನ ದಿನಗಳಲ್ಲಿ? ವಿಡಿಯೋ ಕಾನ್ಫರೆನ್ಸ್ ಇನ್ನು ಮೇಲೆ ಅನಿವಾರ್ಯ. ಹೌದು ಸರ್. ಇನ್ನು ಮುಂದೆ ಎಲ್ಲ ಕಡೆನೂ ಕೂಡ ಬರ್ತದೆ. ಈಗ ಅಧಿಕಾರಿಗಳ ಮಟ್ಟದಲ್ಲಿ ಮಾತ್ರ ಇದೆ, ಇನ್ಮೇಲೆ ಪಂಚಾಯತಿ ಮಟ್ಟಕ್ಕೂ ಕೂಡ ಬರ್ತದೆ. ಸೊ ಹಾಗಾಗಿ ಇದು ಅಡ್ವಾನ್ಸ್ ಆಗಿ ಇದು ಮಾಡಿರ್ತಕ್ಕಂಥದ್ದು ಒಳ್ಳೆಯ ಚಿಂತನೆ. ಸರ್, ಕೊನೆಯದಾಗಿ ಈ ಒಂದು ಅಭಿವೃದ್ಧಿ ಅಧಿಕಾರಿಗಳ ಬಗ್ಗೆ, ತಾವರೆಕೆರೆ ಮತ್ತು ಆಡಳಿತ ವರ್ಗದ ಬಗ್ಗೆ, ಎಲ್ಲ ಸದಸ್ಯರುಗಳ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇವನು ಕೆಲಸ ಸಿಕ್ಕಿದಾಗ ಕೆಲಸಕ್ಕೆ ಹೋಗಲ್ಲ ಅಂತ ಕೂತಿದ್ದ. ನಾನೇ ಬೈದು ಕೆಲಸಕ್ಕೆ ಕಳಿಸಿದ್ದವನು. ಹಂಗಾಗಿ ಸ್ವಲ್ಪ ಮಟ್ಟಿಗೆ ಕ್ರೆಡಿಟ್ ನನಗೂ ಬರ್ಬೇಕಾಗುತ್ತೆ. ಬೈದು ಅವನಿಗೆ ಕಳಿಸಿದ್ದಿಲ್ಲ ಅದು. ಹಾಗಾಗಿ ಇವತ್ತು ನಿಜವಾಗ್ಲೂ ಕೂಡ PDO ಆಗಿ ನನಗೆ ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿತ್ತು. ಅವನು ಸ್ವಲ್ಪ ಈ ರೀತಿಯಾದಂಥ ಲೆಕ್ಕಾಚಾರ ಇಟ್ಟು ಮಾಡ್ತಾನೆ ಅಂತಕ್ಕಂಥದ್ದು ಗೊತ್ತಿತ್ತು. ಅದನ್ನು ಇವತ್ತು ಮಾಡಿ ತೋರಿಸಿದ್ದಾನೆ. ನನಗೆ ವೈಯಕ್ತಿಕವಾದಂಥ ಅಭಿನಂದನೆ ಅವನಿಗೆ. ಥ್ಯಾಂಕ್ ಯು.